ಸಾಫ್ಟ್ ಆಗಿರುವಂತಹ ಇಡೀ ಜೋಳದ ದೋಸೆ ಇವತ್ತಿನ ರೆಸಿಪಿ. ಇದು ನೀರು ದೋಸೆ ಥರನೇ ಸಾಫ್ಟ್ ಆಗಿರ್ತದೆ. ರಾತ್ರಿ ಜೋಳವನ್ನು ನೆನೆ ಹಾಕ್ಲಿಕ್ಕೆ ಒಂದಿಟ್ಟರೆ ತಕ್ಷಣ ಮಾಡಬಹುದಾಗಿದೆ. ಇದು ನೋಡಿ, 1.5 ಗ್ಲಾಸಷ್ಟು ನಾನು ಇಲ್ಲಿ ಜೋಳವನ್ನು ರಾತ್ರಿ ನೆನೆ ಹಾಕಿದ್ದೇನೆ. ಅಥವಾ 6 ಗಂಟೆ ನೆನೆ ಹಾಕಿದರೂ ನಡೀತದೆ. ಹಗಲಲ್ಲಿ ಬೆಳಿಗ್ಗೆ ಹಾಕಿ ಸಂಜೆ ಮಾಡಬಹುದು ಟೀ ಟೈಮಲ್ಲಿ. ನೀವೇನಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇಲ್ಲಿ 1.5 ಲೋಟ ಜೋಳಕ್ಕೆ 1.5 ಲೋಟದಷ್ಟು ನಾನು ತೆಂಗಿನ ತುರಿ ಹಾಕಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮುಳುಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ತೆಗಿಬೇಕು. ನಾನು 2 ಸಲ ಇದನ್ನು ನುಣ್ಣಗೆ ರುಬ್ಬಿ ನೋಡಿ ತೆಗೆದು ಇಟ್ಟಿದ್ದೇನೆ ರೆಡಿ ಮಾಡಿ. ಇದಕ್ಕೀಗ ಬೇರೆ ಏನೇನು ಹಾಕ್ಬೋದು ಅಂತ ನೋಡುವ. ಈಗ ನೀರು ದೋಸೆಯ ರೀತಿ ತೆಳುವಾಗಿ ಮಾಡಬೇಕು. ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಇದ್ದರೆ ಆಯ್ತು ಅಷ್ಟೇ. ನೀರು ದೋಸೆ ಅಷ್ಟೇ ತೆಳುವಾಗಿ ಬರ್ತದೆ. ಇದು ಸಣ್ಣಗೆ ಹೆಚ್ಚಿದ ಫೈನ್ ಚಾಪ್ಡ್ ಆನಿಯನ್ 3 ಟೇಬಲ್ ಸ್ಪೂನ್ನಷ್ಟು ತುಂಬ ಸಣ್ಣಗೆ ಕಟ್ ಮಾಡಿದ್ದೇನೆ ನಾನಿದನ್ನು. ಈರುಳ್ಳಿ, ಜೀರಿಗೆ ಇದೆಲ್ಲ ತಿನ್ನುವಾಗ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ ನಮಗೆ ದೋಸೆಗೆ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಅಷ್ಟೇ ಸಣ್ಣಗೆ ಕಟ್ ಮಾಡಿದ 3 ಚಮಚ ಹಾಕಿದ್ದೇನೆ. 1 ಸಣ್ಣ ಚಮಚ ಜೀರಿಗೆ. ಇದನ್ನೀಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ದೋಸೆ ಹಾಕ್ಕೊಳ್ಬೋದು. ರಾತ್ರಿ ನೆನೆ ಹಾಕಿಟ್ರೆ ಮತ್ತು ಸುಲಭ ಆಗ್ತದೆ ಎಲ್ಲ ಕೆಲಸ ಸಹ. ಎಣ್ಣೆ ಹಾಕದೆ ಸಹ ಮಾಡಬಹುದು ಈ ದೋಸೆಯನ್ನು. ಆದರೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ನೋಡಿ, ಈ ರೀತಿ ನೀರು ದೋಸೆ ಹಾಕೋ ರೀತಿ ಹಾಕಿದರೆ ದೋಸೆ ಚೆನ್ನಾಗಿ ಬರ್ತದೆ. ಇದೇ ಹಿಟ್ಟಲ್ಲಿ ಸ್ವಲ್ಪ ದಪ್ಪ ದೋಸೆ ಸಹ ಮಾಡ್ಕೊಳ್ಬೋದು. ಆದರೆ ತೆಳುವಾದರೆ ತುಂಬ ರುಚಿ ಇರ್ತದೆ. ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿದರೂ ಸಾಕು. ಯಾಕಂದರೆ ನಾವು ಇದನ್ನು ತಿರುಗಿಸಿ ಹಾಕಲಿಕ್ಕಿದೆ. ನೀರು ದೋಸೆಯನ್ನು ನಾವು ತಿರುಗಿಸಿ ಹಾಕಿ ಬೇಯಿಸೋದಿಲ್ಲ, ಆದರೆ ಇದನ್ನು ತಿರುಗಿಸಿ ಹಾಕಿ ಬೇಯಿಸಬೇಕಾಗ್ತದೆ. ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ನೋಡಿ, ಸಾಫ್ಟಾಗಿರುವ ರುಚಿಯಾದ ಜೋಳದ ದೋಸೆ ರೆಡಿ ಆಯಿತು. ತೆಂಗಿನ ತುರಿಯ ಪರಿಮಳ ಮತ್ತು ರುಚಿ ತುಂಬ ಚೆನ್ನಾಗಿ ತಿನ್ನುವಾಗಲೇ ನಮಗೆ ಗೊತ್ತಾಗ್ತದೆ. ಇದೇ ರೀತಿ ಇನ್ನೊಂದು ದೋಸೆಯನ್ನು ನೋಡಿ ಹಾಕಿ ತೋರಿಸ್ತಾ ಇದ್ದೇನೆ ನಾನು. ಎಣ್ಣೆ ಹಾಕಿ ಸಹ ಮಾಡ್ಬೋದು, ಹಾಕದೆ ಸಹ ಮಾಡ್ಬೋದು ಅಂತ ಹೇಳಿದೆ ನಾನು. ನೋಡಿ, ಇದಕ್ಕೆ ಎಣ್ಣೆ ಹಾಕದೆ ಮಾಡಿದ್ದೇನೆ ನಾನೀಗ. ರುಚಿ ಒಂದೇ ರೀತಿ ಬರ್ತದೆ. ಸ್ವಲ್ಪ ಜಾಸ್ತಿ ಕಾಯಿಸಿದ್ರಂತೂ ತುಂಬ ಕ್ರಿಸ್ಪಾಗಿ ಸಹ ಬರ್ತದೆ ಇದು ದೋಸೆ. ಆದರೆ ನೀರು ದೋಸೆ ಹಾಗೆಯೇ ಸಾಫ್ಟಾಗಿರೋದ್ರಿಂದ ತೆಳುವಾಗಿ ಮತ್ತು ಸಾಫ್ಟಾಗಿದ್ದು ನೋಡಿ. ಇದನ್ನು ಮಗುಚಿ ಹಾಕಿ ಇನ್ನೊಂದು ಸಲ ಸ್ವಲ್ಪ ಬೇಯಿಸಿದರೆ ತೆಂಗಿನ ತುರಿಯ ಕಾಯಿಮೆಣಸು ಹಾಕಿದ ಚಟ್ನಿ ಅಥವಾ ಟೊಮೆಟೊ ಚಟ್ನಿ, ಇಲ್ಲಾಂದರೆ ಯಾವುದಾದ್ರೂ ಬಟಾಣಿ ಗಸಿ ಇದ್ದರೆ ತುಂಬ ಚೆನ್ನಾಗಿ ತಿನ್ನಲಿಕ್ಕೆ ಆಗ್ತದೆ. ಇದು ನೋಡಿ, ಸಾಫ್ಟಾಗಿರೋ ದೋಸೆ ರೆಡಿ ಆಯಿತು. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೊಮ್ಮೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.